ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ಅವನು ದಾರಿ ಬಿಟ್ಟದ್ದನ್ನ ಯೆಹೋವನು ಕಂಡನು, ವಿಮೋಚನ ಕಾಂಡ 3ನೇ ಅಧ್ಯಾಯ 4ರಿಂದ 6ನೇ ವಚನ ಧ್ಯಾನ ಮಾಡೋಣ. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನ ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಮೋಶೆ ಎಂಬುದಾಗಿ ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವಂತ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ, ಈಸಾಕನ, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಇಲ್ಲಿ ಈಗ ಮೋಶೆ ಅವನ ಮಾವನ ಕುರಿಗಳನ್ನ 40 ವರ್ಷ ಮೇಯಿಸ್ತಾ ಇರ್ತಾನೆ. ಓರೆ ಬೆಟ್ಟದ ಹತ್ರ ಬರ್ತಾನೆ. ಅಲ್ಲಿ ಮುಳ್ಳಿನ ಪೊದೆ ಉರಿತಾ ಇರ್ತದೆ, ಆದ್ರೆ ಅದು ಸುಡೋದಿಲ್ಲ. ಇದನ್ನ ನಾನು ನೋಡ್ಬೇಕೆಂಬುದಾಗಿ ಹೇಳಿ ಈ ಮೋಶೆ ದಾರಿ ಬಿಟ್ಟದನ್ನ ದೇವರು ಕಾಣ್ತಾರೆ. ಮತ್ತೆ ದೇವರು ಅವನಿಗೆ, ನಿನ್ನ ಕೆರೆಗಳನ್ನ ತೆಗೆದಾಕಂತ ಹೇಳ್ತಾರೆ. ನಾನು ನಿಮ್ಮ ತಂದೆಯಾದ ಅಬ್ರಾಮ್, ಈಸಾಕ್, ಯಾಕೋಬನ ದೇವರು ಎಂಬುದಾಗಿ ತನ್ನನ್ನ ಪ್ರಕಟಿಸಿಕೊಳ್ತಾರೆ. ದೇವರು ಅವರೊಂದಿಗೆ ಮಾತನಾಡ್ತಾರೆ. ಇಲ್ಲಿ ಮುಳ್ಳಿನ ಪೊದೆ ಮೂಲಕ ದೇವರು ಮಾತಾಡ್ತಾರೆ. ಆ ಮುಳ್ಳಿನ ಪೊದೆ, ನಿನ್ನ ಕೆರೆಗಳನ್ನು ಬಿಚ್ಚು, ದೇವರ ಸಾನ್ನಿಧ್ಯವನ್ನ ನೀವು ಅಸಹ್ಯತೆಯಿಂದ ಪ್ರವೇಶಿಸಬಾರದು ಎಂದು ಅವನಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಸೊ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ಸ್ವರವನ್ನ ಕೇಳಿಸ್ಕೊಳ್ಬೇಕಾದ್ರೆ ನಾವು ಕೆಲವು ಕಾರ್ಯಗಳನ್ನ ಮಾಡ್ಬೇಕು. ಒಂದನೇದಾಗಿ ನಮ್ಮ ಬಿಸಿ ಸ್ಕೆಡ್ಯೂಲ್ ನಲ್ಲಿ ನಾವು ದೇವರ ಬಳಿಗೆ ಬರಬೇಕು, ದೇವರನ್ನ ನೋಡಕ್ ಬರಬೇಕು. ಮೋಶೆ 40 ವರ್ಷ ಆ ರೂಟಲ್ಲಿ ಹೋಗ್ತಾನೆ ಇದ್ದ. ಕಾಡ್ಗಿಚ್ಚು ಅನ್ನೋದು ಸರ್ವೇ ಸಾಧಾರಣವಾಗಿತ್ತು. ಎಷ್ಟೋ ಕುರುಬರು ಅದನ್ನು ನೋಡ್ತಾ ಇದ್ರು. ಆದ್ರೆ ಇದು ಏನ್ ಆಶ್ಚರ್ಯ ಅಂತ ಅವ್ನು ದೇವ್ರ ಬಳಿಗೆ ಬರ್ತಾನೆ. ಎಷ್ಟೋ ಜನ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಅದನ್ನ ಬದಿಗಿಟ್ಟು ದೇವ್ರ ಬಳಿಗೆ ಬರಲ್ಲ. ಒಂದು ದಿನ ಯಾವಾಗಾದ್ರೂ 1 ತಿಂಗಳು ಒಂದ್ಸಲನೋ ಅಥವಾ 2 ತಿಂಗಳು ಒಂದ್ಸಲ ಲೀವ್ ಆಗಿ ಬೈಬಲ್, ಪ್ರಾರ್ಥನೆ, ಆರಾಧನೆ ಎಂಬುದಾಗಿ ನಾನು ನೀನು ಮಾಡೋದಾದ್ರೆ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಮೋಶೆಗೆ ಹೆಂಗ್ ಮಾತಾಡಿದ್ರು ಅದೇ ರೀತಿ ದೇವರು ಮಾತಾಡ್ತಾರೆ. ಮತ್ತೆ ದೇವರ ಸಾನ್ನಿಧ್ಯದ ಕುರಿತು ನಾನು ನೀನು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ದೇವರ ಸಾನ್ನಿಧ್ಯದಲ್ಲಿ ಎಲ್ಲೇ ಪ್ರವೇಶಿಸಿದ್ರು ದೇವರ ವಾಕ್ಯಕ್ಕೆ, ದೇವರಿಗೆ ಪ್ರಥಮ ಸ್ಥಾನ ಕೊಡೋರಾಗಿರ್ಬೇಕು. ಕರ್ತನ ಆಗಲೇ ನಮ್ಮೊಂದಿಗೆ ಮಾತನಾಡೋರಾಗಿದ್ದಾರೆ. ದೇವರು ನನ್ನೊಂದಿಗೆ ಮಾತಾಡ್ತಾ ಇಲ್ಲ ಅಂದ್ರೆ ಅದಕ್ಕರ್ಥ ನಾನು ನೀನು ದೇವರ ಸಾನ್ನಿಧ್ಯಕ್ಕೆ ಭಯಭಕ್ತಿಯಿಂದ ಪ್ರವೇಶ ಮಾಡ್ತಾ ಇಲ್ಲ. ಇವತ್ತು ದೇವರು ನಮ್ಮನ್ನು ಎಚ್ಚರಿಸಿದ್ದಾರೆ. ಭಯಭಕ್ತಿಯಿಂದ ಪ್ರವೇಶ ಮಾಡೋಣ, ದೇವರ ಹತ್ರ ಬರೋಣ, ದೇವರನ್ನ ನೋಡೋದಕ್ಕೆ ಬರೋಣ. ಖಂಡಿತವಾಗಿ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯದ ಮೂಲಕವಾಗಿ. ಆಮೇಲೆ ಪ್ರಾರ್ಥಿಸೋಣವಾ. ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ನಿಮ್ಮ ಸ್ತೋತ್ರ. ಅನೇಕರು ನನ್ನೊಂದಿಗೆ ದೇವರು ಮಾತಾಡ್ತಾ ಇಲ್ಲ ಎಂಬುದಾಗಿ ಹೇಳುವಂತುಂಟು. ಕಾರಣ ನಾವು ದೇವರ ಒಂದು ಸಾನ್ನಿಧ್ಯವನ್ನ ಬಹಳ ಕೇವಲವಾಗಿ ತೆಗೆದುಕೊಂಡಿದ್ದೀವಿ. ನಮ್ಮ ಕೆರೆಗಳನ್ನ ತೆಗೆದುಹಾಕ್ಬೇಕು, ನಮ್ಮಲ್ಲಿರುವಂತ ಅಸಹ್ಯವಾದ ಕಾರ್ಯಗಳನ್ನ ತೆಗೆದುಹಾಕ್ಬೇಕು, ನಮ್ಮಲ್ಲಿರುವಂತ ಕೆಟ್ಟದ್ದನ್ನ ತೆಗೆದುಹಾಕಿ ಬಿಸಿ ಸ್ಕೆಡ್ಯೂಲ್ ಅನ್ನ ಪಕ್ಕದಲ್ಲಿಟ್ಟು ನಿನ್ನನ್ನು ನೋಡೋದಕ್ಕೆ ಬರ್ಬೇಕಪ್ಪ. ನಿನ್ನೊಂದಿಗೆ ಸಮಯ ಕಳೆಯೋದಕ್ಕೆ ನಾವು ಬರ್ಬೇಕು. ನಮಗೆ ಸಹಾಯ ಮಾಡು ದೇವರೇ. ನೀ ಮಾತನಾಡುವಂತ ದೇವರು, ಆ ಸ್ವರವನ್ನು ಕೇಳಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ ಬಿಡೆ
ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ
ಹೇಳಿದ ನಲ್ಲ